ಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ನಮಗೆಲ್ಲರ ತುಂಬ ಸಂತೋಷ ಆಗುತ್ತೆ. ನಾವೆಲ್ಲ ಕುಣಿಗಲ್ದಿಂದ ಬರ್ತಾ ಇದ್ದೀವಿ. ಕುಣಿಗಲ್ ಡಾಕ್ಟರ್ ರಂಗನಾಥ್ ಅವರ ಕೋಪುರದವರು ಅವ್ರ ಕ್ಷೇತ್ರದಿಂದ ನಮ್ಮ ಕ್ಷೇತ್ರನೂ ಸಹ ಡಿ.ಕೆ. ಶಿವಕುಮಾರ್ CM ಆಗಿರೋದ್ರಿಂದ ಅಭಿವೃದ್ಧಿ ಆಗುತ್ತೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಉತ್ತಮ ಅಭಿವೃದ್ಧಿ ಆಗಲಿ ಅಂತ ಆ ಭಗವಂತನಲ್ಲಿ ಕೇಳ್ಕೊತಾ ಇದ್ದೀನಿ. ರಂಗನಾಥ್ ಸರ್ ಮಂತ್ರಿ ಆಗ್ತಾರೆ? ಮಂತ್ರಿ ಎಲ್ಲ ಕೋಪುರದಲ್ಲೇ CM ಆಗಿರೋದ್ರಿಂದ ಮಂತ್ರಿ ನಾವು ಕೇಳ್ಕೊತಾ ಇದ್ದೀವಿ ಆಗಲಿ ಮುಖ್ಯಮಂತ್ರಿ ಅಂದರೆ ಮಂತ್ರಿ ಆಗಲಿ ಅಂತ. ಅದು ಹೈಕಮಾಂಡ್ ಬಿಟ್ಟಿದ್ದು ಹೆಂಗೋ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದರೆ ನಮ್ಮ ಕ್ಷೇತ್ರನೂ ಅಭಿವೃದ್ಧಿ ಆಗುತ್ತೆ. ಅದರಿಂದ ನಾವೆಲ್ಲ ಸಂತೋಷವಾಗಿದ್ದೀವಿ. ಸರ್, ಕುಣಿಗಲ್ ಕ್ಷೇತ್ರಕ್ಕೆ ಏನು ಯೋಜನೆ ಬೇಕು ಅಂತ ಬಯಸ್ತೀರಿ? ನಮಗೆ ಲಿಂಕ್ ಕೆನಾಲು, ನೀರಾವರಿ ಯೋಜನೆಗಳು, ಆಮೇಲೆ ಇದು ಎಜುಕೇಷನ್ ಡಿಪಾರ್ಟ್ಮೆಂಟು, ಆಮೇಲೆ ಇಂಡಸ್ಟ್ರಿಗಳು ಬರಬೇಕು ಅಂತ ಕೇಳ್ಕೊತಾ ಇದ್ದೀವಿ ಸರ್. ಸರ್, ಲಿಂಕ್ ಕೆನಾಲು ಮಾಗಡಿ ರಾಮನಗರಕ್ಕೆ ಹೋಗುತ್ತೆ ಅಂತ ದೊಡ್ಡ ಹೋರಾಟ ನಡೀತಾ ಇತ್ತಾ? ಏನು ಸರ್ ಸತ್ಯ ಏನದು? ಇಲ್ಲ, ನಮ್ಮದು ತುಂಬಿದಾದ್ಮೇಲೆ ಬೇರೆ ತಾನೆ, ನಮ್ಮ ಹೊಟ್ಟೆ ತುಂಬಬೇಕು ಫಸ್ಟು, ಆಮೇಲೆ ಮಾಗಡಿ ರಾಮನಗರ ಅಂದರೆ ಇಡೀ ಕರ್ನಾಟಕ ಎಲ್ಲ ನಮ್ಮವರೇ. ಆದರೆ ನಮ್ಗೆ ಆದಮೇಲೆ ಅವ್ರಿಗೆ ಹೋಗಲಿ ಅಂತ ನಾವು ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಹೆಸರೇನು ಸರ್? ಸರ್, ನಾನು ತೀರ್ಥಹಳ್ಳಿ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟು. ಹೌದು, ಪಕ್ಷದ ಹಿರಿಯ ನಾಯಕರು, ಪಕ್ಷದ ನಿಷ್ಠಾವಂತರು, ಕಟ್ಟಾಳು ಕಾಂಗ್ರೆಸ್ ಪಕ್ಷವನ್ನೇ ತನ್ನ ರಕ್ತದಲ್ಲಿ ಹಂಚಿಕೊಂಡಂಥ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಇವತ್ತು ಸಿಕ್ಕಿದ್ದು ಅತ್ಯಂತ ಸಂತೋಷ ಆಗ್ತದೆ. ಹಾಗೆಯೇ ಸಿದ್ದರಾಮಯ್ಯನವರು ಒಳ್ಳೆಯ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಅದರಂತೆಯೇ ಸಹ ಗಾಂಧಿ ಕುಟುಂಬದ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರಾಗಿ ತಳಮಟ್ಟದಿಂದ NSUವಿಂದ ಬಂದಂಥ ಒಬ್ಬ ನಾಯಕರಿಗೆ ಇವತ್ತು ಮುಖ್ಯಮಂತ್ರಿಗಳಾಗಿ ಅಧಿಕಾರ ವಹಿಸ್ಕೊಂಡಿರೋದು ತುಂಬ ಸಂತೋಷ ಆಗ್ತದೆ. ಈ ನಾಡಿನ ಜನತೆಗೆ ಒಳ್ಳೆಯ ಕೆಲಸಗಳನ್ನು ಮಾಡಿ, ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು, ಬಡವರ ಬಗ್ಗೆ ಕಾಳಜಿ ಇರ್ತಕ್ಕಂಥ, ಸದಾ ಹಗಲು ರಾತ್ರಿ ಜನಸೇವೆಗೆ ಚಿಂತನೆ ಮಾಡ್ತಕ್ಕಂಥ ಒಬ್ಬ ನಾಯಕರು ಸಿಕ್ಕಿದ್ದು ತುಂಬ ಒಳ್ಳೆಯದಾಗ್ತದೆ. ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಅವ್ರು ಒಳ್ಳೆಯದಾಗಲಿ ಸರ್. ಸರ್, ಸಿದ್ದರಾಮಯ್ಯನವ್ರಿಗೆ 2 ವರ್ಷ ಕೊಟ್ಟು 2028ಕ್ಕೆ ಡಿ.ಕೆ. ಶಿವಕುಮಾರ್ ಅವ್ರು CM ಆಗಬೇಕಿತ್ತು ಅಂತ ಹೇಳ್ತಿದ್ದಾರೆ ಜನ. ಹಾಗೇನಿಲ್ಲ, ಪಕ್ಷದಲ್ಲಿ ಎಲ್ಲರಿಗೂ ಅವಕಾಶ ಸಿಗಬೇಕು. ಸಿದ್ದರಾಮಯ್ಯನವರು ಸುಮಾರು 7-8 ವರ್ಷಗಳ ಕಾಲ ಒಳ್ಳೆಯ ಆಡಳಿತವನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷ ಅವರ ಅಧಿಕಾರವನ್ನು ಕೊಟ್ಟಿತ್ತು. ಅದರಂತೆ ಇವರು ಭಾಳ ವರ್ಷಗಳ ಕಾಲ ಕಾಂಗ್ರೆಸ್ಸನ್ನು ಈ ರಾಜ್ಯದಲ್ಲಿ ತರಲಿಕ್ಕೆ ಕಷ್ಟಪಟ್ಟಂಥ ವ್ಯಕ್ತಿ. ಅವರಿಗೆ ಸಿಗ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ದು ತುಂಬ ಸಂತೋಷ. ಅದರಲ್ಲೂ ಸಹ ನಾವು ತೀರ್ಥಹಳ್ಳಿಯವರನ್ನು ನಮ್ಗೆ ಹೆಮ್ಮೆ ಆಗ್ತಾಯಿದೆ. ಅವರ PS ಆದಂಥ ಶ್ರೀಧರ್ ಅವರು ನಮ್ಮ ತೀರ್ಥಹಳ್ಳಿಯವರು, ಅವರ ಸೋದರಳಿಯ ಇವರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿದ್ದಾರೆ. ನಮಗೂ ಸಹ ತುಂಬ ಒಳ್ಳೆ ಇದು ಅಂತ ಕಾಣುತ್ತೆ. ಸರ್, ತೀರ್ಥಹಳ್ಳಿಯಲ್ಲಿ 2023 ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋತಿದ್ದು ಯಾಕೆ ಸರ್? ಅದು ಜನತೆಯ ಮತದಾರರ ತೀರ್ಮಾನವನ್ನು ನಾವು ಅದನ್ನು ಚರ್ಚೆ ಮಾಡಲಿಕ್ಕೆ ಬರೋದಿಲ್ಲ. ಮತದಾರರು ತೀರ್ಪು ಕೊಟ್ಟಿದ್ದಾರೆ, ನಾವೆಲ್ಲರೂ ಸಹ ಅತ್ಯಂತ ಸಂತೋಷವಾಗಿ ಸ್ವೀಕಾರ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಹೋಗಲಿ, ಅಧಿಕಾರ ತರುವಂಥ ಕೆಲಸಗಳು ನೆಕ್ಸ್ಟ್ ಟಿಕೆಟ್ ಯಾರು ಕೊಡಬೇಕು ತೀರ್ಥಹಳ್ಳಿಲಿ? ಪಕ್ಷ ತೀರ್ಮಾನ ಮಾಡುತ್ತೆ. ಪಕ್ಷ ಯಾರಿಗೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟು ನಾವು ಪಕ್ಷಕ್ಕಾಗಿ ದುಡಿದೆ. ಡಿ.ಕೆ. ಶಿವಕುಮಾರ್ ಆಜ್ಞೆಯನ್ನು ನಾವು ಸ್ಥಿರವಹಿಸಿ ಪಾಲನೆ ಮಾಡಿ 2028 ಎಲೆಕ್ಷನಲ್ಲಿ ಎಷ್ಟು ಗೆಲ್ಲಬೇಕು? ಕಾಂಗ್ರೆಸ್ ಗೆಲ್ಲುತ್ತೆ. ಕರ್ನಾಟಕದಲ್ಲಿ 150ಕ್ಕೂ ಹೆಚ್ಚು ಸ್ಥಾನ, ಅಧಿಕಾರ ಇಲ್ಲದೆ 136 ಗೆದ್ದಿದ್ದಾರೆ. ಮುಖ್ಯಮಂತ್ರಿಯಾಗಿ ಇನ್ನು ಜಾಸ್ತಿ ಸ್ಥಾನವನ್ನು ಗೆಲ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ತುಂಬ ಯುವಕರಿಗೆ ನಾಯಕರಲ್ಲಿ ನಾಯಕರವರು ಒಳ್ಳೆ ಕೆಲಸ ಮಾಡ್ತಾರೆ. ಒಳ್ಳೆ ಡ್ಯಾಶಿಂಗಲ್ಲಿದೆ. ಗೌರ್ಮೆಂಟ್ ನಡೆಸೋದಕ್ಕೆ ಒಳ್ಳೆ ಉತ್ಸಾಹಿಕರಾಗಿರ್ತಾರೆ. ಅವರು ಒಳ್ಳೆ ಚೀಫ್ ಮಿನಿಸ್ಟ್ರು. ಎಲ್ಲಿಂದ ಬಂದಿರೋದು ನೀವು? ನಾವು HAL ಬ್ಯಾಂಗ್ಳೂರು. ನೆಕ್ಸ್ಟ್ ಎಲೆಕ್ಷನಲ್ಲಿ ಎಷ್ಟು ಗೆಲ್ಲುತ್ತೆ ಕಾಂಗ್ರೆಸ್ ಬರುತ್ತೆ ಸರ್. ಈಗಾಗಲೇ ಗ್ಯಾರಂಟಿಗಳೆಲ್ಲ ಕೊಟ್ಟಿದ್ದೀವಲ್ಲ, ಒಳ್ಳೊಳ್ಳೆ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಅದಕ್ಕಿನ್ನ ಬೇಕಾ? ಆ ಗ್ಯಾರಂಟಿಯಿಂದನೇ BJP ಗೆಲ್ತೀವಿ, ಸೋಲ್ತಾರೆ ಕಾಂಗ್ರೆಸ್. BJP ಎಲ್ಲ ಇಲ್ಲ. ಆವಾಗಲೇ ಹೇಳ್ತಾ ಇದ್ರು ಯಡಿಯೂರಪ್ಪನಿಗೆ ಇದು ಸಿಗ್ಲಿಲ್ಲ. ಈ ಅವರಲ್ಲಿ ಲೀಡ್ರ್ಗಳೇ ಇಲ್ಲ. ಈಗ ಯಾರು ಲೀಡ್ರ್ ಇದ್ದಾರೆ? ಅವರಲ್ಲಿ ಲೀಡ್ರ್ ಇಲ್ಲ. ನಮ್ಮಲ್ಲಿ ಲೀಡ್ರ್ ಇದ್ದಾರೆ. ಕಾಂಗ್ರೆಸ್ಸಲ್ಲಿ ಬೇಕಾದಷ್ಟು ಜನ ಲೀಡ್ರ್ಗಳಿದ್ದಾರೆ, ಒಳ್ಳೊಳ್ಳೆ ಲೀಡ್ರ್ಗಳು. ಸೊ ಕಾಂಗ್ರೆಸ್ಸೇ ಬರುತ್ತೆ ನೆಕ್ಸ್ಟ್ ಗೌರ್ಮೆಂಟು. ನೀವು? ನಾವು CV ರಾಮನಗರದಿಂದ ಕೃಷ್ಣನ KPCC ಮೆಂಬರ್, ಬ್ಲಾಕ್ ಪ್ರೆಸಿಡೆಂಟು. ಇವತ್ತು 45 ವರ್ಷ ಹಗಲು ನೈಟು ಪ್ರತಿಯೊಂದು ಜಿಲ್ಲಾನಲ್ಲಿ, ಪ್ರತಿಯೊಂದು ಸ್ಟೇಟ್ನಲ್ಲಿ ಪಕ್ಷಕ್ಕೋಸ್ಕರಾಗಿ ಕೆಲಸ ಮಾಡಿ ಒಂದು ಮಟ್ಟದಿಂದ ಪಾರ್ಟಿನ ತಗೊಂಡು ಬಂದರು. ಡಿ.ಕೆ. ಶಿವಕುಮಾರ್ ಅವ್ರ ಕನಸು ಇವತ್ತು ನೆರವೇರಿಕೆ ಆಗಿದೆ ಅಂದರೆ ಅವ್ರ ಕಷ್ಟ, ಎಲ್ಲರ ಪ್ರೀತಿ ವಿಶ್ವಾಸದಿಂದ ಮತ್ತೆ ನೆಕ್ಸ್ಟ್ 28ಕ್ಕೆ 150 ಸೀಟು ನಾವು ಕಾಂಗ್ರೆಸ್ ಬರ್ತೀವಿ. ಇವ್ರ ನೇತೃತ್ವದಲ್ಲಿ ಎಲ್ಲ ಸಪೋರ್ಟ್ ಇರ್ತಾರೆ. ಇವ್ರಿಗೆ ಕೊಟ್ಟಿರೋದು ಭಾಳ ವರ್ಕರ್ಸ್ಗೆ ಕೊಟ್ಟಿರ್ತಾರೆ. ಇವತ್ತು ಅಪಾಯ ನಮಗೆ. ಸರ್, ಸಿದ್ದರಾಮಯ್ಯನ ಕೆಳಗಡೆ ಇಳಿಸಿರೋದಕ್ಕೆ ಕಾಂಗ್ರೆಸ್ಗೆ ಏನಾದರೂ ಹಿನ್ನಡೆ ಆಗುತ್ತಾ? ಅದು ಸರಿ, ಲಾಭನ? ಹಿನ್ನಡೆ ಏನಿಲ್ಲ. ಅವರು ಆಲ್ರೆಡಿ 8 ವರ್ಷ ಆಗಿದೆ. ಮತ್ತು 5 ವರ್ಷ ಬಂದು ಆಪೋಸಿಟ್ ಲೀಡರ್ ಆದರೆ ಅವ್ರು ಆರಾಮ ಏನು ಹೇಳಿದ್ರು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ನಾನು ಕೊಟ್ಬಿಟ್ಟು ಹೋಗ್ತೀನಿ, ನಾನು ಜೊತೆಯಲ್ಲಿ ಕೆಲಸ ಮಾಡ್ತೀನಿ ಹೇಳಿದ್ರು. ನೆಕ್ಸ್ಟ್ GBA ಎಲೆಕ್ಷನ್ ಬಂದರೆ GBA ಎಲೆಕ್ಷನಲ್ಲಿ ಯಾರು ಗೆಲ್ತಾರೆ ಸರ್? 349ನಲ್ಲಿ 300 ಸೀಟು ಕಾಂಗ್ರೆಸ್ಸೇ ಬರೋದು.
ಪಕ್ಕ. ನನ್ನ ಹೆಸರು ಪುಷ್ಪರಾಜ್ ಅಂತ, ಮಾಜಿ ಚೇರ್ಮನ್ನು, ಮಾಜಿ ತಾಲೂಕ್ ಪಂಚಾಯತಿ ಮೆಂಬರು, ಆನೇಕಲ್ ತಾಲೂಕು, ಬಿ ಶಿವಣ್ಣ ಅವ್ರ ಫಾಲೋವರು. ಈ ದಿನ ನಮಗೊಂಥರ ಹಬ್ಬ, ಯಾಕಂದರೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾಗ್ತಾ ಇರೋದು ನಮ್ಗೆ ಹೆಮ್ಮೆ. ಇಡೀ ರಾಜ್ಯಕ್ಕೆ ಒಂದು ಕಳೆ ಖುಷಿ ವಾತಾವರಣ. ಡಿ ಕೆ ಶಿವಕುಮಾರ್ ಕ್ಯಾಬಿನೆಟಲ್ಲಿ ಹೊಸಬ್ರಿಗೆ ಚಾನ್ಸ್ ಕೊಡ್ತಾವ್ರೆ, ನಿಮ್ಮ ಆನೇಕಲ್ ಶಾಸಕರಿಗೆ ಹೋಗಿ ಕೊಡ್ತಾರೆ, ನಮ್ಮ ಶಾಸಕರು ಇದ್ದಾರೆ, ಮಂತ್ರಿ ಆಗ್ತಾ ಇದಾರ, ಆಗ್ತಾರೆ. ಆ ವಿಶ್ವಾಸ ನಮಗಿದೆ. ಯಾಕಂದರೆ 5 ಬಾರಿ ಕಂಟೆಸ್ಟ್ ಮಾಡಿರೋದು, ಅದರಲ್ಲಿ 3 ಬಾರಿ ಗೆಲುವಾಗಿದ್ದಾರೆ. ಈಗಿರೋದ್ರಲ್ಲಿ ಮೀಸಲು ಕ್ಷೇತ್ರದಲ್ಲಿ ಅವರು ಸೀನಿಯಾರಿಟಿಗೆ ಬರೋದ್ರಿಂದ 100% ಸಚಿವರು ಹಾಗೆ ಆಗ್ತಾರೆ. ಮೊನ್ನೆ ಸಿದ್ದರಾಮಯ್ಯವ್ರು ಬಂದಿದ್ರಲ್ಲ ಆನೇಕಲ್ಗೆ, ಅವಾಗ ಗದರ್ತಾ ಇದ್ರು, ಯಾಕ್ರ ಕೂಗ್ತೀರಾ ಅಂತ. ಇಲ್ಲ, ಮಾತಾಡಬೇಕಾದ್ರೆ ಕಾರ್ಯಕರ್ತರು ಒಂದು ಹುಮ್ಮಸ್ಸಲ್ಲಿ ಸಚಿವರು ಮಾಡಬೇಕು ಅನ್ನೋ ಒಂದು ಕೂಗನ್ನು ಎತ್ತಿದ್ರು, ಅದಕ್ಕೆ ಅವರು ಗದರಿದ್ರು. ಅದು ಪ್ರೀತಿಯಿಂದ ಗದರಿದ್ದೀನೇನು, ಬೇರೆ ರೀತಿ ಅಲ್ಲ. ಅಲ್ಲಿ ಕೂಗಿದವರು ನಮ್ಮ ಕಾರ್ಯಕರ್ತರುಗಳು, ಮುಖಂಡರುಗಳೇ. ಯಾಕಂದರೆ ನಮಗೂ ಒಂದು ಆಸೆ ಅಲ್ವಾ, ನಮ್ಮ ಶಾಸಕರು ಸಚಿವರಾಗಬೇಕು ಅನ್ನೋ ಒಂದು ಆಸೆ ಅಲ್ವಾ. ಈಗ ಈ ಸಚಿವರು ಆಗಬೇಕು ಅಂದರೆ 30 ಜನ ಅಷ್ಟೇ ಆಗೋಕ್ಕಾಗೋದು, 100 ಜನನೂ ಆಗೋಕ್ಕಾಗಲ್ಲ ಅಲ್ವಾ. 135 ಜನರಲ್ಲಿ ಕೆಲವರೆಲ್ಲ ಆಗದೆ ಇರೋರ್ಗೆ ಬೇಜಾರಾಗಲ್ವಾ? ಅಲ್ಲ, ಅದೇನು ಮಾಡೋಕ್ಕಾಗಲ್ಲ. ಆದರೆ ಹೈಕಮಾಂಡ್ ತೀರ್ಮಾನ ಅಲ್ವಾ. ಫೈನಲಿ ಹೈಕಮಾಂಡ್ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಭದ್ರಾಗಲೇಬೇಕಾಗುತ್ತಲ್ವಾ. ಡಿ ಕೆ ಶಿವಕುಮಾರ್ 2 ವರ್ಷ CM ಆಗ್ತಾರೆ, 2028ರಲ್ಲಿ ಗೆಲ್ತಾರ ಸರ್? ನಮ್ಗೆ ವಿಶ್ವಾಸ ಇದೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ತರ್ತಾರೆ ಅಂತ. 28ಕ್ಕೆ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತಾರೆ ಅನ್ನೋ ವಿಶ್ವಾಸ ಇದೆ. ಡಿ ಕೆ ಶಿವಕುಮಾರ್ CM ಆದಮೇಲೆ ಏನಾದ್ರು ಚೇಂಜ್ ಆಗ್ತಾರಾ ಅಂತ? ಮಾಡ್ತಾರೆ, 100% ಚೇಂಜು ಆಗ್ತಾರೆ, ಚೇಂಜಸ್ಸು ಮಾಡ್ತಾರೆ. BJP JDS ಒಟ್ಟಿಗೆ ಚುನಾವಣೆ ಎದುರಿಸಿದ್ರೆ ಏನು ಮ್ಯಾಜಿಕ್ ಆಗಲ್ವಾ? ಅಲ್ಲ, ಅವರಲ್ಲಿ ಯಾರಿದ್ದಾರೆ ಒಳ್ಳೆ ಜನ ಅಟ್ರಾಕ್ಷನ್ ಆಗೋಂಥ ನಾಯಕರುಗಳು ಯಾರಿದ್ದಾರೆ? ಈಗ ಅವರು ಹೊಸಬ್ರಿಗೆ ಅವಕಾಶ ಕೊಡ್ತೀವಿ, ಕಾರ್ಯಕರ್ತರಿಗೆ ಅವಕಾಶ ಕೊಡ್ತೀವಿ ಅಂತ ಬರ್ತಿದ್ದಾರೆ. ಅಲ್ಲ, ಅವರು ಬಂದು ಜನಸೇವೆ ಮಾಡಿ ಜನಗಳು ವಿಶ್ವಾಸ ತಗೊಂಡಾಗ ಆ ಒಂದು ಮಾತು ಬರುತ್ತೆ. ಈಗ ಸದ್ಯಕ್ಕಂತೂ 136 + 3 139 ಶಾಸಕರನ್ನ ಇಟ್ಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಒಳ್ಳೇದಾಗಲಿ ಎಲ್ರಿಗೂ. ಸರ್, ನಾವು ಬಿಡದಿ ರಾಮನಗರ ತಾಲೂಕು ಬಿಡದಿಯಿಂದ ಮಾಗಡಿ ವಿಧಾನಸಭಾ ಕ್ಷೇತ್ರ ಹೇಮಂತ್ ಕುಮಾರ್ ಅಂತ. ನಮ್ಮ ಮಣ್ಣಿನ ಭಾಗ ಡಿ ಕೆ ಶಿವಕುಮಾರ್ ಅವರು ಇವತ್ತು ಪ್ರಮಾಣ ವಚನ ಅವರು ಯಶಸ್ಸು ಕಾಣಲಿ ಅಂತ ಹಾರೈಸ್ತೀನಿ. ಹೇಮಂತ್ ಕುಮಾರ್ ಅಂತ. ಬಿಡದಿಲಿ ಡಿ ಕೆ ಶಿವಕುಮಾರ್ ಅವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾರಲ್ಲ ಸರ್ ರೈತರೆಲ್ಲ? ರೈತರು ಇಲ್ಲ ಸರ್, ಅವರೆಲ್ಲ ಕೆಲವರು ಮಾಡ್ತಾ ಇದ್ದಾರೆ. ಏನು ತೊಂದರೆ ಇಲ್ಲ ಸರ್, ಒಂದು 20% ರೈತರು ಮಾಡ್ತಾ ಇದ್ದಾರೆ ಅಷ್ಟೇ. ಅಲ್ಲ, ಈಗ ಸತ್ಯ ಹೇಳಿ ಸರ್, ಅಲ್ಲಿರೋದು ರೈತರ ಭೂಮಿ, ಕೃಷಿ ಭೂಮಿನ ಅಕ್ವೈರ್ ಮಾಡ್ಕೋತಾರದ, ಬಂಜರ್ ಭೂಮಿನ? ಅಲ್ಲ ಸರ್, ಒಂದು ಸ್ವಲ್ಪ ಕೃಷಿ ಭೂಮಿ ಇದೆ, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ಬೈರ್ಮಳ ಕೊಲ್ಸಿದ್ರ ಮಂದಿ ಸಿಕ್ಕಾಪಟ್ಟೆ ಕಾಯಿಲೆ ಸ್ಟಾರ್ಟ್ ಆಗ್ಬಿಟ್ಟಿದೆ. ಕಾಯಿಲೆ ಇದಾಗಿದೆ, ಮಿಲಿನ ಆಗ್ಬಿಟ್ಟಿದೆ. ರೆಡ್ ಝೋನ್ ಆಗಿಂದ ಅಲ್ಲೇ ಸುಮಾರು 20 ವರ್ಷದಿಂದನೇ ಅದು ಇದಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಅದು ಇದಾಗ್ತಿಲ್ಲ ಸರ್. ಅದು ಸದ್ಯಕ್ಕೆ ಈಗೇನು ನಿಲ್ಲಿಸ್ಬಿಟ್ರೆ ರೈತರು ಮುಗಿದ್ರು ಅಂತ ಸರ್, ರೈತರು ಮುಗಿದ್ರು ಅಂತಲೇ. ಯಾಕೆಂದ್ರೆ 20 ವರ್ಷ ರೆಡ್ ಝೋನ್ ಮಾಡಿ ಹಂಗೆ ಕೂತಿದ್ದಾರೆ, ಹಂಗೆ ಇದೆ ಅದು. ರೈತರು ಏನು ಮಾಡೋಕ್ಕೂ ಆಗ್ತಾಯಿಲ್ಲ ಅಲ್ಲಿ. ಈಗ ಎಲೆಕ್ಷನ್ ಮುಂಚೆ ಆ ರೈತರುಗಳೇ ಮಾಡಿ ಏನೋ ಒಂದು ಮಾಡಿ ಅಂತಲೇ ಹಿಂಸೆ ಕೊಟ್ಟು ಮಾಡಿಸಿದ. ಕೆಲವರು ಯಾರೋ ರಾಜಕೀಯ ಇದಕ್ಕೋಸ್ಕರ ಅದನ್ನ ವಿರೋಧ ಮಾಡ್ತಾಯಿದ್ದಾರೆ. ಏನು ತೊಂದರೆ ಇಲ್ಲ ಸರ್, ಆಗುತ್ತೆ ಸರ್. ರಾಮನಗರದಲ್ಲಿ ಕಾಂಗ್ರೆಸ್ ಈಗ ಪೈಪೋಟಿದೆ, BJP JDS ಗೆಲ್ಲಲ್ವಾ ನೆಕ್ಸ್ಟ್ ಚುನಾವಣೆ? ಇಲ್ಲ ಸರ್, ಶಿವಕುಮಾರ್ CM ಆದಮೇಲೆ ಮಾತು ಕೇಳ್ತಿಲ್ಲ ಸರ್. ಹಂಗೆ ಸರ್ ನೀವು ಇದೆಲ್ಲ ಶಿವಕುಮಾರ್ ಸರ್ CM ಆದಮೇಲೆ ಕೇಳಬೇಕು ಈ ಮಾತು. ಹೌದು ಸರ್, ಈ ಮೊದಲೇ ಗೆದ್ದಿಲ್ಲ, ಇನ್ನು ಶಿವಕುಮಾರ್ CM ಆದಮೇಲೆ ಗೆಲ್ತಾರಾ? ಇಲ್ಲ ಸರ್, ನೋಡೋಣ ಮುಂದೆ ಏನಾಯ್ತು, ಬದಲಾವಣೆ ಏನಾಯ್ತು ನೋಡೋಣ. 2028ರಲ್ಲಿ ಗೆಲ್ಲಕ್ಕಾಗಲ್ಲ ಅಂತೀರಾ BJP JDS? ಯಾವುದೇ ಕಾರಣಕ್ಕೂ ಆಗಲ್ಲ ಸರ್. ನೆಕ್ಸ್ಟ್ 28ಕ್ಕೂ ಡಿ ಕೆ ಶಿವಕುಮಾರೇ CM, ಕಾಂಗ್ರೆಸ್ ಸರ್ಕಾರ ಬರ್ತದೆ ಸರ್. 2028 ಚುನಾವಣೆಗೆ ಎಷ್ಟು ಗೆಲ್ಬೋದು ಕಾಂಗ್ರೆಸ್ ಸರ್? ಈ 135 ನೆಕ್ಸ್ಟ್ 150 ಕ್ರಾಸ್ ಮಾಡ್ತಾರೆ ಸರ್. 150 ಕ್ರಾಸ್ ಮಾಡ್ತಾರೆ ಸರ್. ಬರ್ಲಿಕ್ಕೆ ಸರ್. ನಿಜವಾಗಲೂ ಡಿ ಕೆ ಶಿವಕುಮಾರ್ ಕಳೆದ 48-50 ವರ್ಷ ರಾಜ್ಯಕ್ಕೆ ಇತಿಹಾಸದಲ್ಲಿ ಅನೇಕ ಏರುಪೇರುಗಳನ್ನು ಕಂಡು ಇವತ್ತು ದೇವರು ಕೊಟ್ಟ ಒಂದು ಅವಕಾಶದಲ್ಲಿ ಇಡೀ ರಾಜ್ಯದ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಒಂದು ಅವಕಾಶ. ಇದಕ್ಕೆ ಭಾಳಷ್ಟು ಸಂತೋಷ ಆಗ್ತಾ ಇದೆ, ಭಾಳಷ್ಟು ಖುಷಿ. ದೀನ ದಲಿತರ ಬಡವರ ಒಂದು ಸಂಕಷ್ಟಗಳಿಗೆ ಇವತ್ತು ಸ್ಪಂದಿಸುವಂಥ ಒಂದು ನಾಯಕರಿದ್ದರೆ ನಮ್ಮ ಡಿ ಕೆ ಶಿವಕುಮಾರ್. ಇವತ್ತು ಭಾಳ ಸಂತೋಷದಿಂದ ಮಂಗಳೂರಿಂದ ನಾವು ಆಗಮಿಸಿದ್ದೇನೆ. ನಾನು ಸುಧೀರ್ ಕುಮಾರ್ ಶೆಟ್ಟಿಯಿಂದ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಕಡಬ ತಾಲೂಕು. ನಮಸ್ಕಾರ. ಡಿ ಕೆ ಶಿವಕುಮಾರ್ CM ಆಗ್ತಿರೋದು ಎಷ್ಟು ಖುಷಿನೋ, UT ಖಾದರ್ ಅವರು ಕೂಡ ಸಚಿವರಾಗ್ತಿದ್ದಾರೆ. ಹೌದು, ಅದರಷ್ಟು ಭಾಳಷ್ಟು ಸಂತೋಷ ನಮಗೆ. ಒಂದು ನಾಯಕರು, ನಮ್ಮ ಉಸ್ತುವಾರಿ ಸಚಿವರು ಕೂಡ ನಮ್ಮ UT ಖಾದರ್ ಅವರು ಆಗ್ತಾ ಇದ್ದಾರೆ. ಭಾಳಷ್ಟು ಇನ್ನಷ್ಟು ನಮಗೆ ಶಕ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತದೆ ಎನ್ನತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ ಸ್ಪೀಕರ್ ಆಗಿ ತುಂಬ ಇಷ್ಟ ಆಯ್ತಾ UT ಖಾದರ್ ಅವರು? ಮಿನಿಸ್ಟರ್ ಆಗೋದು ಇಷ್ಟ ಆಗುತ್ತಾ? ಸ್ಪೀಕರ್ ಆಗಿ ಇಡೀ ದೇಶದಲ್ಲಿ
ಇಡೀ ನಮ್ಮ ದೇಶದಲ್ಲೇ ಗುರುತಿಸಲ್ಪಡುವಂಥ ಒಂದು ಸ್ಪೀಕರ್ ಆಗಿ ಅವರು ರೂಪುಕೊಂಡು ಹೊರಗೆ ಮುಂಬಿದ್ದಾರೆ. ಅದೇ ರೀತಿ ಈಗ ಇಷ್ಟೊಂದು ಕಳೆದ 3 ವರ್ಷದಿಂದ ನಮಗೆ ಒಂದು ನಾಯಕರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸಚಿವರು ಬೇಕಿತ್ತು. ಆದರೂ ಕೂಡ ನಮ್ಮ ದಿನೇಶ್ ಗುಂಡೂರಾವ್ ಸರ್ ಒಳ್ಳೆ ಸಮರ್ಥವಾಗಿ ಅವರು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಸ್ತುವಾರಿ ಆದರು. ಈಗ ಸಂತೋಷವಾಗಿದೆ. ನಮ್ಮ ಯೂಟಿಗೆ ನಮ್ಮ ಮನೆಯ ಮಗನೇ ಇವತ್ತು ಉಸ್ತುವಾರಿ ಸಚಿವರಾಗಿ ಬಂದಿರೋದು ಭಾಳಷ್ಟು ಸಂತೋಷಕರವಾದಂತು. ನಮಸ್ಕಾರ ಸರ್, ದಕ್ಷಿಣ ಕನ್ನಡದಲ್ಲಿ ಸಾಮಾನ್ಯವಾಗಿ ವಿಧಾನಸಭೆ ಎಲೆಕ್ಷನಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಇದು ಮಾಡುತ್ತೆ. ಬಟ್ ಲೋಕಸಭೆ ಚುನಾವಣೆ ಅಂತ ಬಂದರೆ ಯಾಕೆ ಸರ್ ಗೆಲ್ಲೋದು ಕಷ್ಟ ಆಗುತ್ತೆ? ಜನಗಳ ಭಾವನೆಗಳಿಗೆ ಮತದಾರರು ಕೊಟ್ಟಂಥ ತೀರ್ಪಿಗೆ ನಾವು ತಲೆ ಬಾಗಲೇಬೇಕಾಗ್ತದೆ. ನಿಮಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆ ನಮ್ಮ ಬುದ್ಧಿವಂತರ ಜಿಲ್ಲೆ. ಕೆಲವೊಂದು ಸಂದರ್ಭದಲ್ಲಿ ವಿರೋಧ ಪಕ್ಷದಗಳ ಒಂದು ಬೇರೆ ಬೇರೆ ರೀತಿಯ ಹುನ್ನಾರದಿಂದ ನಾವು ಸೋಲನ್ನು ಒಪ್ಪಿಕೊಳ್ಬೇಕಾಗ್ತದೆ. ಯಾವುದೇ ದೃಷ್ಟಿಯ ಮೂಲಭೂತ ಸೌಕರ್ಯಗಳಿರ್ಬೋದು, ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ ಡೆವಲಪ್ಮೆಂಟ್ ಇರ್ಬೋದು, ಕಾಂಗ್ರೆಸ್ ಪಕ್ಷ ನೀಡಿರತಕ್ಕಂಥ ಏನು ಇಡೀ ರಾಜ್ಯದಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ನೀಡಿದಂಥ ಕೊಡುಗೆ ಇರ್ಬೋದು, ಅದನ್ನು ಸ್ಮರಿಸಿದರೆ ನಿಜವಾಗಿ ಕಾಂಗ್ರೆಸ್ ಬರಬೇಕಿತ್ತು. ಆದರೆ ನಮ್ಮ ವಿರೋಧ ಪಕ್ಷದ BJPಯವರು ಅವರ ಹುನ್ನಾರದಿಂದ ಅವರು ಜಾತಿ ಮಧ್ಯೆ ವಿಷಬೀಜ ಬಿತ್ತಿ ತನ್ನ ಬೇಲೆಯನ್ನು ಬೇಯಿಸಿಕೊಂಡು ಇವತ್ತು ಸಂಸದರಿರ್ಬೋದು, ಕೆಲವೊಂದು ಶಾಸಕರನ್ನು ಗೆಲ್ಲಿಸುವಲ್ಲಿ ಯಶಸ್ವಿ ಆಗ್ತಾರೆ. ಸರ್, ಈಗ ಸಿದ್ದರಾಮಯ್ಯನವ್ರನ್ನ 3 ವರ್ಷಕ್ಕೆ ಇಳಿಸ್ಬಿಟ್ಟಿದ್ದಾರೆ, ಅದು ಬೇಸರ ಇದೆಯಾ ಅಂತ ಒಂದು? ಇಲ್ಲ ಸರ್, ಮಾನ್ಯ ಸಿದ್ದರಾಮಯ್ಯರು ನಮ್ಮ ದೇವರು. ಅವರು ಏನು ಹೈಕಮಾಂಡ್ ತೀರ್ಮಾನಕ್ಕೆ ಏನು ಬದ್ಧರಾಗಿ ಅವರ ಸ್ವ ಇಚ್ಛೆಯಿಂದ ಸಂತೋಷಪೂರ್ವಕವಾಗಿ ಇಡೀ ಇತಿಹಾಸದಲ್ಲಿ ಅವರು ದಾಖಲೆ ನಿರ್ಮಿಸಿದ್ದಾರೆ. ಯಾಕೆಂತ ಹೇಳಿದರೆ ಭಾಳಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಏನು ಇವತ್ತು ಗೌರವಪೂರ್ವಕವಾಗಿ ಏನು ಹೈಕಮಾಂಡ್ ಕೊಟ್ಟಿರತಕ್ಕಂಥ ಸೂಚನೆಯಂತೆ ಇವತ್ತು ಅವರು ರಾಜೀನಾಮೆ ಸಲ್ಲಿಸಿ ಅವಕಾಶ ಇನ್ನೊಬ್ಬರಿಗೆ ಮಾಡಿಕೊಟ್ಟಿದ್ದಾರೆ. ಅವರು ಅನಂತ ಅಭಿನಂದನೆಗಳು. ಸರ್, ಈಗ UT ಖಾದರ್ ಅವರು CM ಆಗೋದ್ರ ಜೊತೆಗೆ ಜಮೀರ್ ಅವರು ಕೂಡ ಇವತ್ತು ಫಸ್ಟ್ ಲಿಸ್ಟಲ್ಲಿ ಇಲ್ಲ ಅಂತ ಕೇಳಿಬರ್ತಿದೆ. ಜಮೀರ್ ಅವರು CM ಮಿನಿಸ್ಟರ್ ಆಗಬೇಕಾ ಮತ್ತೆ? ಸರ್, ಆಗಬೇಕು. ಅದು ಏನು ನಮ್ಮ ಹೈಕಮಾಂಡ್ನವರ ತೀರ್ಮಾನವೇ ನಮ್ಮ ತೀರ್ಮಾನ, ಅದಕ್ಕೆ ನಾವು ಬದ್ಧರು. ಈಗ ನೆಕ್ಸ್ಟ್ ಚುನಾವಣೆಗೆ ಇನ್ನಿರೋದು 2 ವರ್ಷ. ಈ 2 ವರ್ಷದಲ್ಲಿ ರಚನೆ ಆಗ್ತಿರೋ ಕ್ಯಾಬಿನೆಟ್ ಮೇಲೆ ಎಷ್ಟು ಪ್ರೆಷರ್ ಇರುತ್ತೆ ಅಂತ? 150 ಸೀಟಿಗಿಂತ ನಮ್ಮ ರಾಜ್ಯದಲ್ಲಿ 2028ರ ಚುನಾವಣೆಯಲ್ಲಿ 150 ಸೀಟಕ್ಕಿಂತಲೂ ಮೇಲೆ ಹೋಗ್ತದೆ ಅಂತ ನಮಗೆ ವಿಶ್ವಾಸ ಇದೆ. ನಮ್ಮ DK ಶಿವಕುಮಾರ್ ಮತ್ತು ನಮ್ಮ ಸಿದ್ದರಾಮಯ್ಯ ನೇತೃತ್ವದಲ್ಲಿ 150ಕ್ಕಿಂತಲೂ ಸೀಟು ಮೇಲೆ ಹೋಗ್ತದೆ ಅನ್ನತಕ್ಕ ಇನ್ನೊಮ್ಮೆ ಮಗದೊಮ್ಮೆ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರ್ತದೆ ಅಂತ ನಿರೀಕ್ಷೆ ಸಾಮಾನ್ಯ ಕಾರ್ಯಕರ್ತನಾಗಿ ನನಗಿದೆ. ಸರ್, DK ಶಿವಕುಮಾರ್ ಅಂದರೆ ಟ್ರಬಲ್ ಶೂಟರು, ಡೋಂಟ್ ಕೇರ್ ಆಟಿಟ್ಯೂಡ್ ಅಂತಿದೆ. ಈಗ CM ಆಗ್ತಾ ಇದ್ದಾರೆ, ಅವ್ರು ಸ್ವಲ್ಪ ಚೇಂಜ್ ಆಗಬೇಕಾ? ಸರ್, ಅವರು ಬಂದಿರತಕ್ಕಂಥ ಏನಿಲ್ಲ ಸರ್, ಅವರ ಆ ಸಾಧನೆಯಿಂದ ಆ ಆ್ಯಕ್ಟಿವಿಟಿ ಇದ್ದ ಕಾರಣ ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು ಸಮರ್ಥ ನಾಯಕನು ಬಂದಿರತಕ್ಕಂಥ ಯುವಕರಿಗೆ ಯೂತ್ನಿಂದ NSUಯಿಂದ ಬಂದಿರತಕ್ಕಂಥ ನಾಯಕರೆಂದರೆ DK ಶಿವಕುಮಾರ್. ಆ ಸಮರ್ಥನೆ ಅವರಿಗಿದೆ ಸರ್. ಅಭಿನಂದನೆಗಳು, ಧನ್ಯವಾದಗಳು ಸರ್. ಬಲಿ